ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯ ಕರುಣೆ ಮತ್ತು ದೈವಿಕ ತಂದೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ. ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಇಂದಿನ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಉಪ ಪ್ರಾಧ್ಯಾಪಕರಾದ ಕಾಂತರಾಜ್ ಸರ್ ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು 2004ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಇವರು ಮೈಸೂರು ಬೃಂದಾವನ್ ಸ್ಕೈ ಸಂಸ್ಥೆಯ ರೈಲ್ವೆ ವರ್ಕ್ಶಾಪ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನೀಡುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸುಮಾರು 15 ವರ್ಷಗಳಿಂದ ಮೈಸೂರು ಬೃಂದಾವನ್ ಸ್ಕೈ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರೊಫೆಸರ್ ಕಾಂತರಾಜ್ ಸರ್ ಅವರನ್ನು ಸ್ವಾಗತಿಸಿ ಮನಸ್ಸನ್ನು ಧ್ಯಾನದಲ್ಲಿ ನಿಲ್ಲಿಸುವುದು ಹೇಗೆ, ಹೌ ಟು ಫೋಕಸ್ ದ ಮೈಂಡ್ ಇನ್ ಮೆಡಿಟೇಷನ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ದೈವಿಕ ಮಹಾಚೇತನಾ ಶಕ್ತಿಯನ್ನು ವಂದಿಸಿ ಗುರುಗಳಾದ ವೇದಾದ್ರಿ ಮಹರ್ಷಿಗಳ ಆಶೀರ್ವಾದವನ್ನು ಬೇಡಿ ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪ್ರೀತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಧನಪತಿ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ವಂದಿಸಿ ಈ ದಿನದ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವ ಪಲ್ಲಮಿ ಮೇಡಮ್ ಅವರನ್ನು ವಂದಿಸಿ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ಯೋಗ ಬಂಧುಗಳನ್ನು ವಂದಿಸಿ ಈ ದಿನದ ಚಿಂತನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಈ ದಿನದ ಚಿಂತನೆ, ಮನಸ್ಸನ್ನು ಧ್ಯಾನದಲ್ಲಿ ನಿಲ್ಲಿಸುವುದು ಹೇಗೆ. ಪ್ರೀತಿಯ ಸ್ನೇಹಿತರೆ, ಯೋಗ ಅಂದ್ರೇನೆ ಒಂದಾಗುವಿಕೆ, ಬೆರೆಯುವಿಕೆ, ಸಾಮರಸ್ಯ ಹೊಂದುವಿಕೆ, ಹಿತವನ್ನು ಉಂಟು ಮಾಡುವಿಕೆ ಎಂಬುದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಯೋಗ ಅಂದ್ರೆ ಒಂದು ದೇಹಕ್ಕೆ ಮತ್ತು ಮನಸ್ಸಿಗೆ ಹಿತವನ್ನ ಉಂಟು ಮಾಡೋದು. ಎರಡನೇದು ಜೀವಕ್ಕೂ ಮತ್ತು ಮನಸ್ಸಿಗೆ ಹಿತವನ್ನ ಉಂಟು ಮಾಡೋದು. ಮೂರನೇದು ತನಗೂ ಕುಟುಂಬಕ್ಕೂ, ತನಗೂ ಸಮುದಾಯಕ್ಕೂ, ತನಗೂ ಪ್ರಕೃತಿಗೂ ಮತ್ತು ತನಗೂ ದೈವಕ್ಕೂ ಸಾಮರಸ್ಯವನ್ನು ತಂದುಕೊಡ್ತಕ್ಕಂಥ ಅದ್ಭುತವಾದ ಒಂದು ಯೋಗವನ್ನ ನಾವೆಲ್ಲ ಇವಾಗ ಕಲಿತಾ ಇದ್ದೀವಿ. ಪ್ರೀತಿಯ ಸ್ನೇಹಿತರೆ, ಗುರುಗಳಾದ ವೇದಾದ್ರಿ ಮಹರ್ಷಿಗಳು ಈ ಹಿಂದೆ ಇದ್ದ ಎಲ್ಲ ಯೋಗ ವಿಧಾನಗಳನ್ನು, ಪದ್ಧತಿಗಳನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸರಳೀಕೃತ ಕುಂಡಲಿನಿ ಯೋಗ ಎನ್ನುವ ಒಂದು ಅದ್ಭುತವಾದ ಒಂದು ಹೊಸದೊಂದು ಯೋಗ ವಿಧಾನವನ್ನ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಸರಳೀಕೃತ ಕುಂಡಲಿನಿ ಯೋಗದಲ್ಲಿ 4 ಅಂಗಗಳಿದೆ. ಒಂದು ಅಂತರ್ಧ್ಯಾನ, ಎರಡನೇದೊಂದು ಅಂತರಂಗ ಪರಿಶೀಲನಾ ಅಭ್ಯಾಸ, ಮೂರನೇದು ಸದ್ಗುಣ ಸಂಪನ್ನತೆ, 4 ಪರಿಪೂರ್ಣತೆ. ಎಲ್ಲಾ ಯೋಗ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಮೂಲ ಉದ್ದೇಶ ಪರಿಪೂರ್ಣತೆ. ನಮಗೆ ಪರಿಪೂರ್ಣತೆ ಸಿಗಬೇಕಂದ್ರೆ ಅದಕ್ಕೆ ನಮ್ಮಲ್ಲಿ ಸದ್ಗುಣಗಳು ಇರಬೇಕು. ಕೋಟ್ಯಾಂತರ ಜನ್ಮಗಳನ್ನ ದಾಟಿ ಬಂದಿರತಕ್ಕಂತ ನಮಗೆ ಸದ್ಗುಣಗಳು ಬರಬೇಕು ಅಂದ್ರೆ ದುರ್ಗುಣಗಳು ಜಾಸ್ತಿ ಇರುತ್ತೆ. ಈ ದುರ್ಗುಣಗಳು ಹೋಗಬೇಕಂದ್ರೆ ಅಂತರಂಗ ಪರಿಶೀಲನಾ ಅಭ್ಯಾಸ ಮಾಡಬೇಕು. ಅಂತರಂಗ ಪರಿಶೀಲನಾ ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನಮಗೆ ಮನೋಪಕ್ವತೆ ಇರಬೇಕು. ನಮಗೆ ಮನೋಪಕ್ವತೆ ಬರಬೇಕು ಅಂತಂದ್ರೆ ಅಂತರ್ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಪರಿಪೂರ್ಣತೆ ಹಂತವನ್ನ ತಲುಪೋದಕ್ಕೆ ನಮ್ಗೆ ಸಾಧ್ಯ. ಅಂತ ಅದ್ಭುತವಾದ ಒಂದು ಶ್ರೇಷ್ಠತೆ ಧ್ಯಾನಕ್ಕೆ ಸಿಗುತ್ತೆ. ಇಂದಿನ ಮಹಾನ್ಗಳು ಧ್ಯಾನದ ಬಗ್ಗೆ ಕೋಟಿ ಪೂಜ್ಯಂ ಸಮಂ
ఒక మంత్రం, కోటి మంత్రం సమం ఒక శ్లోకం, కోటి శ్లోకం సమం ఒక జపం, కోటి జపం సమం ఒక ధ్యానం, ಕೋಟಿ ಧ್ಯಾನಂ ಸಮಂ ఒక ಲಯಂ ಅಂತ ಹೇಳ್ತಾರೆ. ಅಂದ್ರೆ ಕೋಟಿ ಸಲ ಪೂಜೆ ಮಾಡಿದ್ರೆ ಒಂದು ಮಂತ್ರಕ್ಕೆ ಸಮ, ಕೋಟಿ ಸಲ ಮಂತ್ರವನ್ನ ಹೇಳಿದ್ರೆ ಒಂದು ಶ್ಲೋಕಕ್ಕೆ ಸಮ, ಕೋಟಿ ಸಲ ಶ್ಲೋಕವನ್ನ ಹೇಳಿದ್ರೆ ಒಂದು ಜಪಕ್ಕೆ ಸಮ, ಕೋಟಿ ಸಲ ಜಪ ಮಾಡಿದ್ರೆ ಒಂದು ಧ್ಯಾನಕ್ಕೆ ಸಮ, ಕೋಟಿ ಸಲ ಧ್ಯಾನ ಮಾಡಿದ್ರೆ ಒಂದು ಲಯಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಧ್ಯಾನವನ್ನ ಮಾಡಿದ್ರೆ ಬಹಳ ಬೇಗ ಪರಿಪೂರ್ಣತೆಯನ್ನ ಹೊಂದಬಹುದು ಅಂತ ಎಲ್ಲ ಮಹಾನ್ಗಳು ಹೇಳ್ತಾರೆ. ಹಾಗಾದ್ರೆ ಧ್ಯಾನ ಅಂದ್ರೆ ಏನು? ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಕೇಂದ್ರವನ್ನು, ಯಾವ್ದಾದ್ರೂ ಒಂದು ಕಡೆ ಮನಸ್ಸನ್ನ ಇಟ್ಕೊಳ್ಳೋದನ್ನ ಧ್ಯಾನ ಅಂತ ಹೇಳ್ತೀವಿ. ಯಾವ್ದಾದ್ರೂ ಒಂದು ವಸ್ತುವಿನ ಬಗ್ಗೆ ಅದ್ರಲ್ಲಿ ಆಗ್ಬೋದು, ಯಾವ್ದಾದ್ರೂ ಒಂದು ಕೇಂದ್ರದ ಬಗ್ಗೆ ಆಗ್ಬೋದು, ಅಲ್ಲಿ ಮನಸ್ಸನ್ನ ಇಟ್ಕೊಳ್ಳೋದನ್ನ ಧ್ಯಾನ ಅಂತ ಹೇಳ್ತಾರೆ. ಇಲ್ಲಿ ಎರಡು ವಿಷಯ ಬರುತ್ತೆ. ಒಂದು ಕೇಂದ್ರ, ಇನ್ನೊಂದು ಮನಸ್ಸು. ಮನಸ್ಸನ್ನ ಕೇಂದ್ರದ ಮೇಲೆ ಲಯಗೊಳಿಸಿದ್ರೆ ಇಟ್ಕೊಂಡ್ರೆ ಅದನ್ನ ಧ್ಯಾನ ಅಂತ ಹೇಳ್ತೀವಿ. ಹಾಗಾದ್ರೆ ಮನಸ್ಸು ಅಂದ್ರೆ ಏನು? ವೇದಾದ್ರಿ ಮಹರ್ಷಿಗಳು ಮೈಂಡ್ ಈಸ್ ಎ ಮ್ಯಾಗ್ನೆಟಿಕ್ ವೇವ್ ಅಂತ ಹೇಳ್ತಾರೆ. ಮನಸ್ಸು ಒಂದು ಕಾಂತೀಯ ಅಲೆ, ಅದಕ್ಕೆ ಬಹಳ ಶಕ್ತಿ ಇದೆ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ನಾವು ಯಾವಾಗ ಎಚ್ಚರ ಸ್ಥಿತಿನಲ್ಲಿ ಇರ್ತೀವೋ ಅವಾಗೆಲ್ಲ ಭಾವನೆಗಳು ಬರ್ತಾನೆ ಇರುತ್ತೆ. ಭಾವನೆಗಳೇ ಇಲ್ದೇ ಇರ್ತಕ್ಕಂಥ ಒಂದು ಸ್ಥಿತಿನ ಏನ್ ಹೇಳ್ತೀವಿ? ಧ್ಯಾನ ಅಂತ ಹೇಳ್ತೀವಿ. ಪ್ರತಿ ಮಾನವನಿಗೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿ ಮಾನವನಿಗೆ ಒಂದು ಸೆಕೆಂಡ್ಗೆ ಒಂದು ಭಾವನೆ ಬರುತ್ತೆ ಅಂತ. ಒಂದು ನಿಮಿಷಕ್ಕೆ 50 ಭಾವನೆಗಳು ಬರುತ್ತೆ. 1 ಅವರ್ಗೆ 3,000 ಭಾವನೆಗಳು ಬರುತ್ತೆ. 1 ಡೇಗೆ 12,000ದಿಂದ 70,000, 60,000, 70,000 ಭಾವನೆಗಳು ಬರ್ತಾನೆ ಇರುತ್ತೆ. ಅದರಲ್ಲಿ 80% ಭಾವನೆಗಳು ನೆಗೆಟಿವ್ ಭಾವನೆಗಳಿರುತ್ತೆ. ಒಂದು 20% ಭಾವನೆಗಳು ಪಾಸಿಟಿವ್ ಭಾವನೆಗಳಿರುತ್ತೆ. ಅದರಲ್ಲಿ ಈ 100% ಅಲ್ಲಿ 95% ಭಾವನೆಗಳು ರಿಪೀಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದೇ ತಿರ್ಗಾ ಅದನ್ನೇ ಭಾವನೆಗಳು ಬರ್ತಾ ಇರುತ್ತೆ. ಧ್ಯಾನ ಅಂದ್ರೆ ಯಾವುದೇ ಭಾವನೆಗಳು ಬರದೇ ಇರತಕ್ಕಂತ ಒಂದು ಸ್ಥಿತಿ, ಅದನ್ನ ಧ್ಯಾನ ಅಂತ ಹೇಳ್ತೀವಿ. ಆದ್ರೆ ಕಾಮನ್ ಆಗಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿ ಮಾನವನಿಗೆ ಈ ತರ ಸೆಕೆಂಡ್ಗೊಂದು ಭಾವನೆ ಬರ್ತಾನೆ ಇರುತ್ತೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಅವಾಗ ಭಾವನೆಗಳು ಬರ್ತಾ ಇರುತ್ತೆ. ನಾವು ಸ್ವಪ್ನ ಸ್ಥಿತಿನಲ್ಲಿ ಇರ್ತೀವಿ, ಅಂದ್ರೆ ರಾತ್ರಿ ಮಲಗಿದಾಗ್ಲೂ ಕೂಡ ಭಾವನೆಗಳು ಬರ್ತವೆ. ಅವಾಗ ಎಚ್ಚರ ಸ್ಥಿತಿನಲ್ಲಿ ಇರಲ್ಲ, ಆದ್ರೂ ಕೂಡ ಕನಸುಗಳೆಲ್ಲ ಬರ್ತಾ ಇರ್ತಾರೆ. ಅಂದ್ರೆ ಮನಸ್ಸು ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾವಾಗ ಮನಸ್ಸು ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೋ ಅವಾಗ ಭಾವನೆಗಳು ಬರ್ತಾ ಇರುತ್ತೆ, ಇನ್ನೊಂದು ದೇಹದೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇರ್ತದೆ. ಅಂದ್ರೆ ಇಲ್ಲಿ ನಾವು ಯಾವಾಗ ಉಸಿರಾಟ ಮತ್ತೆ ಯಾವಾಗ ನಾವು ನಡೀತಾ ಇರ್ತದೆ ದೇಹದಲ್ಲಿ, ಅವಾಗ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ಹೇಗೆ ಅಂತಂದ್ರೆ, ಇವಾಗ ನಾವು ಒಂದು ಸಿಡಿ ಕ್ಯಾಸೆಟ್ ನ ಪ್ಲೇ ಮಾಡ್ತಾ ಇರ್ತೀವಿ. ಸಿಡಿ ಏನಾಗುತ್ತೆ ಅಂತಂದ್ರೆ, ಸಿಡಿ ಪ್ಲೇ ಮಾಡಿದ್ರೆ ಯಾವಾಗ ಅದು ಸಿಡಿ ರೊಟೇಟ್ ಆಗ್ತಾ ಇರುತ್ತೋ ಅವಾಗೆಲ್ಲ ಏನ್ ಮಾಡ್ತಾ ಇರುತ್ತೆ, ಭಾವನೆಗಳು, ಹಾಡುಗಳು ಬರ್ತಾ ಇರುತ್ತೆ. ಸಿಡಿ ರೊಟೇಟ್ ಆಗೋದ್ ನಿಂತ್ಕೊಂಡ್ರೆ ಭಾವನೆಗಳು ನಿಂತೋಗುತ್ತೆ. ಅಂದ್ರೆ ಇಲ್ಲಿ ನಾವು ಯಾವಾಗ ಉಸಿರಾಟ ದೇಹದಲ್ಲಿ ನಡೀತಾ ಇರುತ್ತೋ ಅವಾಗ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಉಸಿರಾಟಕ್ಕೂ ಮನಸ್ಸಿಗೂ, ಉಸಿರಾಟದ ವೇಗ ಕಡಿಮೆ ಆದಾಗ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳು ಕೂಡ ಕಡಿಮೆ ಇರುತ್ತೆ. ಉಸಿರಾಟ
ಲೆವೆಲ್ ಜಾಸ್ತಿ ಆದಾಗ ಭಾವನೆಗಳು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ತಿರುಮಲವರು ಏನ್ ಹೇಳ್ತಾರೆ ಅಂದ್ರೆ, ಉಸಿರು ಮತ್ತು ಮನಸ್ಸು ಒಟ್ಟಾಗಿ ಕ್ರಿಯೆಗೊಳ್ತಾ ಇರುತ್ತೆ. ಮನಸ್ಸು ಎಲ್ಲಿರೋದೋ ಅಲ್ಲಿ ಗಾಳಿ, ವಾಯು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಂದಿನ ಮಹಾನುಗಳು ಈ ತರ ಎಲ್ಲ ಈ ತರ ನಡೀತಾ ಇರೋದಲ್ಲೆಲ್ಲ ನೋಡಿ ಮನಸ್ಸನ್ನ ಭಾವನೆಗಳು ಬರ್ತಾ ಇರೋದೆಲ್ಲ ನೋಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮನಸ್ಸಿನ ದಿಕ್ಕನ್ನ ಬದಲಾಯಿಸಿ ಉಸಿರಾಟದ ಮೇಲೇನೆ ಮನಸ್ಸಿರೋದನ್ನ ಹೇಳ್ಕೊಟ್ರು. ಅದನ್ನ ಪ್ರಾರಂಭದ ಹಂತದಲ್ಲಿ, ಧ್ಯಾನದಲ್ಲಿ ಪ್ರಾರಂಭದ ಹಂತದಲ್ಲಿ ಏನೇ ಮಾಡ್ತೀವಿ ಅಂತಂದ್ರೆ ಉಸಿರಾಟದ ಮೇಲೆ ಮನಸ್ಸಿಡೋದನ್ನ ಅಭ್ಯಾಸ ಮಾಡ್ತಾ ಬರ್ತೀವಿ. ಅವಾಗ ಮನಸ್ಸು ದಿಕ್ಕು ಬದಲಾಗಿ ಭಾವನೆಗಳು ಬರೋದೆಲ್ಲ ನಿಂತೋಗುತ್ತೆ. ಇವಾಗ ಯೋಗ ಅಂದ್ರೇನೆ ದೇಹಕ್ಕೂ ಮನಸ್ಸಿಗೂ ಸಾಮರಸ್ಯವನ್ನ ಉಂಟು ಮಾಡೋದು. ಇವಾಗ ಇಂದಿನ ಮಹಾನುಗಳು ಏನ್ ಹೇಳ್ಕೊಟ್ಟಿದ್ದಾರೆ, ಉಸಿರಾಟದ ಮೇಲೆ ಮನಸ್ಸಿಟ್ಟು ಪಳಗೋದನ್ನ ಹೇಳ್ಕೊಡ್ತಾರೆ. ಇವಾಗ ನಾವು ಕೆಲವು ದೇಹಕ್ಕೂ ಯೋಗದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಫಲವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಕೆಲವು ಟೆಕ್ನಿಕ್ಸ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಈ ಭಾವನೆಗಳು ಬರೋದೆಲ್ಲ ನಿಂತೋಗುತ್ತೆ. ಧ್ಯಾನದಲ್ಲಿ ನಮಗೆ ಮನಸ್ಸು ಜಾಸ್ತಿ ನೆಲೆಗೊಳ್ಳುತ್ತೆ. ಅದರಲ್ಲಿ ಇರ್ತಕ್ಕಂಥ ಉಪಯೋಗಗಳನ್ನ ನಾವು ಬಹಳ ಬೇಗ ನಾವು ಪಡ್ಕೋಬಹುದು. ಇವಾಗ ಯೋಗದಲ್ಲಿ ಮೊದಲನೆಯ ಸ್ಟೇಜ್ ಏನಂತಂದ್ರೆ ದೇಹಕ್ಕೂ ಮನಸ್ಸಿಗೂ ಸಾಮರಸ್ಯ ಬರಬೇಕು. ಇಂದಿನ ಅಭ್ಯಾಸಗಳಲ್ಲಿ ಅಂದ್ರೆ ಅದಕ್ಕೂ ಸಾಮರಸ್ಯ ಬರ್ಬೇಕಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಆಸನಗಳನ್ನೆಲ್ಲ ಅಭ್ಯಾಸ ಮಾಡ್ತೀವಿ. ದೇಹ ಅಭ್ಯಾಸಗಳು ಮತ್ತೆ ಅಷ್ಟಾಂಗ ಯೋಗದಲ್ಲಿ ಕೊಟ್ಟಿರ್ತಕ್ಕಂಥ ಆಸನಗಳೆಲ್ಲ ಅಭ್ಯಾಸ ಮಾಡ್ತಾ 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 ಅದ್ರ ಮೇಲೆ ಮನಸ್ಸಿಟ್ಟು ದೇಹಕ್ಕೂ ಮನಸ್ಸಿಗೂ ಸಾಮರಸ್ಯ ಬರುತ್ತೆ. ಇವಾಗ ನಾನು ಕೆಲವು ಒಂದು ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ. ಇವಾಗ ನಾವು ಬ್ರೀತ್ ಇನ್ ಮಾಡ್ತೀವಿ, ಉಸಿರಾಟ ತಗೋತೀವಿ, ಬಿಡ್ತೀವಿ. ಇವಾಗ ದೇಹಕ್ಕೂ ಮನಸ್ಸಿಗೂ ಸಾಮರಸ್ಯ ಬರ್ಬೇಕಂತಂದ್ರೆ ಉಸಿರು ಎಲ್ಲಿರುತ್ತೋ ಅಲ್ಲಿ ಮನಸ್ಸಿರುತ್ತೆ. ಇವಾಗ ಮನಸ್ಸನ್ನ ಉಸಿರಾಟವನ್ನ ಒಳಗಡೆ ಹೇಳ್ಕೊಳ್ತೀವಿ, ಉಸಿರಾಟ ಹೊರಗಡೆ ಬಿಡ್ತೀವಿ. ಇವಾಗ ಉಸಿರನ್ನ ದೇಹದ ಒಳಗಡೆ ಎಳ್ಕೊಂಡು ಉಸಿರನ್ನ ಬಿಡ್ಬೇಕಾದ್ರೆ ನಮ್ಮ ದೇಹದ ಮೇಲೆನೆ ಮನಸ್ಸಿಟ್ಕೊಂಡ್ರೆ ಆ ಮೈಂಡ್ ಅನ್ನೋ ಒಂದು ಎನರ್ಜಿ ನಮ್ಮ ದೇಹದಲ್ಲೇ ಕ್ರಿಯೆಗೊಳ್ತಾ ಬರುತ್ತೆ. ಇದೇ ತರ ನಿರಂತರವಾಗಿ ಉಸಿರನ್ನ ದೇಹದ ಒಳಗಡೆ ತಗೊಳ್ಳೋದು, ಉಸಿರು ಬಿಡ್ತಾ ನಮ್ಮ ಮನಸ್ಸು ದೇಹದ ಮೇಲಿರ್ಬೇಕು. ಉಸಿರು ತಗೊಳ್ಳೋದು ದೀರ್ಘವಾಗಿ ಉಸಿರು ಬಿಡ್ತಾ ನಮ್ಮ ದೇಹದ ಮೇಲಿಟ್ರೆ ನಮ್ಮ ದೇಹದ ಮೇಲಿನ ನಮಗೆ ಸಾಮರಸ್ಯ ಹೆಚ್ಚಾಗ್ತಾ ಬರುತ್ತೆ. ಈ ತರ ಒಂದು ಟೆಕ್ನಿಕ್. ನಂತರ ಯೋಗದಲ್ಲಿ ನೆಕ್ಸ್ಟ್ ಸ್ಟೇಜ್ ಏನಂತಂದ್ರೆ ದೇಹಕ್ಕೂ ಮತ್ತೆ ಪ್ರಾಣಕ್ಕೂ ಸಾಮರಸ್ಯವನ್ನ ಉಂಟು ಮಾಡುತ್ತೆ. ಪ್ರಾಣಕ್ಕೂ ಮತ್ತೆ ವೇದಾದ್ರಿ ಮಹರ್ಷಿಗಳು ಪ್ರಾಣಕ್ಕೂ ಸಾಮರಸ್ಯವನ್ನು ಉಂಟು ಮಾಡೋದಕ್ಕೆ ಹಲವಾರು ಅದ್ಭುತವಾದ ಧ್ಯಾನಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಆಜ್ಞಾ ಧ್ಯಾನ, ತುರ್ಯಂ ಧ್ಯಾನ ಅನ್ನೋದನ್ನ ಗುರುಗಳು ಕೊಟ್ಟಿದ್ದಾರೆ. ಅಲ್ಲಿ ನಾವೇನ್ ಮಾಡ್ತೀವಿ, ಪ್ರಾಣದ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡೋದನ್ನ ಪಡ್ಕೊಳ್ತೀವಿ. ವೇದಾದ್ರಿ ಮಹರ್ಷಿಗಳು ಮಾನವ ಕುಲಕ್ಕೆ ಶಾಂತಿ ಮತ್ತೆ ಸಮಾಧಾನವನ್ನ ತರೋದಕ್ಕೋಸ್ಕರ, ಸಂತೋಷವನ್ನ ತರೋದಕ್ಕೋಸ್ಕರ ಹಲವಾರು ಅದ್ಭುತವಾದ ಧ್ಯಾನಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಧ್ಯಾನ ಅಭ್ಯಾಸಗಳಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ. ಒಂದು, ಧ್ಯಾನ ಮಾಡ್ಬೇಕಾದ್ರೆ ಮೊದಲು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ತೀವಿ. ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಮ್ಗೆ ಮನಸ್ಸು ಒಂದು ಸಮಸ್ಥಿತಿಗೆ ಬರುತ್ತೆ. ಅದನ್ನ ಮಿನಿಮಮ್ 5 ಮಿನಿಟ್ಸ್ ಮಾಡ್ಕೊಳ್ತಾ ಬರ್ಬೇಕು. ಅದಾದ್ಮೇಲೆ ನಾವು ನೆಕ್ಸ್ಟ್ ಮೆದುಳು ಬಳ್ಳಿ ಶುದ್ಧೀಕರಣ ಕರೆಕ್ಟ್ ಆಗಿ ಯಾರು ಎಲ್ಲ ಅಭ್ಯಾಸ ಮಾಡ್ತೀವೋ ಅವ್ರಿಗೆ ವೇದಾದ್ರಿ ಮಹರ್ಷಿಗಳು ನೀಡಿರ್ತಕ್ಕಂಥ ಧ್ಯಾನ ಅದ್ಭುತವಾಗಿ ಬರುತ್ತೆ. ಯಾವುದೇ ರೀತಿಯ ಕಷ್ಟವಾಗಿ ಇರಲ್ಲ. ಮನಸ್ಸು ಅಲ್ಲೇನೆ ನಿಲ್ಲುತ್ತೆ. ಪ್ರತಿಯೊಂದು ಸ್ಟೇಜ್ಗಳಲ್ಲೂ ಮನಸ್ಸು ಚೆನ್ನಾಗಿ ನಿಲ್ಲುತ್ತೆ. ಸಾಮಾನ್ಯವಾಗಿ ಮೆದುಳು ಬಳ್ಳಿ ಶುದ್ಧೀಕರಣವಾಗಿ ಹೇಗೆ ಮಾಡ್ತೀವಿ ಅಂತಂದ್ರೆ ಬೆನ್ನುಮೂಳೆ ಕೊನೆಯಿಂದ ಉಸಿರನ್ನ ಹೇಳ್ಕೊಳ್ತಾ ತಲೆನೆತ್ತಿಗೆ ಬರ್ತೀವಿ, ಮತ್ತೆ ತಲೆನೆತ್ತಿಯಿಂದ ಬೆನ್ನುಮೂಳೆ ಕೊನೆಗೆ ಹೋಗ್ತೀವಿ. ಇವಾಗ ಬೆನ್ನುಮೂಳೆ ಕೊನೆಯಿಂದ ಉಸಿರನ್ನ ಹೇಳ್ಕೊಂಡು ತಲೆನೆತ್ತಿಗೆ ಬರ್ಬೇಕು.
ತಲೆನೆತ್ತಿನಲ್ಲಿ 4 ಸೆಕೆಂಡ್ ನಿಲ್ಲಿಸ್ಬೇಕು. ಮತ್ತೆ ತಲೆನೆತ್ತಿಯಿಂದ ಉಸಿರನ್ನ ಬಿಟ್ಕೊಂಡು ಕೆಳಗಡೆ ಬಂದು ಬೆನ್ಮೂಳೆ ಕೊನೆಯಲ್ಲಿ 4 ಸೆಕೆಂಡ್ ನಿಲ್ಲಿಸ್ಬೇಕು. ಮೇಲ್ಗಡೆ ಬರೋದು, ಉಸಿರಾಟವನ್ನ ನಿಲ್ಸೋದು 4 ಸೆಕೆಂಡ್. ಆಮೇಲೆ ಕೆಳಗಡೆ ಹೋಗೋದು, ಅಲ್ಲಿ 4 ಸೆಕೆಂಡ್ ನಿಲ್ಲಿಸ್ಬೇಕು. ಯಾಕೆ 4 ಸೆಕೆಂಡ್ ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ಆ 4 ಸೆಕೆಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಭಾವನೆಗಳು ಬರೋದು ನಿಂತೋಗುತ್ತೆ. ಯಾವಾಗ ಉಸಿರಾಟದ ಕ್ರಿಯೆ ನಡೀತಾ ಇರುತ್ತೋ ಅವಾಗೆಲ್ಲ ಭಾವನೆಗಳು ಬರ್ತಾ ಇರ್ತದೆ. ಅವಾಗ ಧ್ಯಾನ ಒಂದೇ ಕಡೆ ಮನಸ್ಸನ್ನ ಕೇಂದ್ರಗೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ಯಾವಾಗ ಉಸಿರಾಟದ ಕ್ರಿಯೆನ ನಿಲ್ಸ್ಕೊತೀವೋ ಅವಾಗ ಆ ಭಾವನೆಗಳು ನಿಂತೋಗ್ಬಿಡ್ತವೆ. ಮನಸ್ಸು ಕೂಡ ಹಂಗೆ ಸ್ಟಾಪ್ ಆಗುತ್ತೆ. ಅವಾಗ ನಮ್ಗೆ ಧ್ಯಾನದಲ್ಲಿ ಪೂರ್ಣ ಇದನ್ನ ಒಂದೇ ಕಡೆ ನಿಲ್ಸೋದಕ್ಕೆ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಮೆದುಳು ಬಳ್ಳಿ ಶುದ್ಧೀಕರಣ ಮಾಡ್ಬೇಕಾದ್ರೆ ಇದೇ ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ಬೇಕು. ಮೂಲಾಧಾರದಿಂದ ಬೆನ್ಮೂಳೆ ಕೊನೆಯಿಂದ ಉಸಿರನ್ನ ಹೇಳ್ಕೊಂತ ತಲೆನೆತ್ತಿಗೆ ಬರ್ಬೇಕು. ಅಲ್ಲಿ 4 ಸೆಕೆಂಡ್ ನಿಲ್ಲಿಸ್ಬೇಕು. ಮತ್ತೆ ಬೆನ್ಮೂಳೆ ಕೊನೆಗೆ ಹೋಗಿ ಅಲ್ಲಿ 4 ಸೆಕೆಂಡ್ ನಿಲ್ಲಿಸ್ಬೇಕು. ಈ ತರ ಒಂದು 5 ಮಿನಿಟ್ಸ್ ಅಭ್ಯಾಸ ಮಾಡಿದ್ರೆ ನಮಗೆ ಮನಸ್ಸು ಯಾವುದೇ ಒಂದು ಧ್ಯಾನ ಮಾಡ್ಬೇಕಾದ್ರೂ ಅಲ್ಲಿ ಒಂದು 2 ಸೆಕೆಂಡ್ 4 ಸೆಕೆಂಡ್ ಮನಸ್ಸನ್ನ ನಿಲ್ಲಿಸ್ತಾ ಬಂದಾಗ ಏನಾಗುತ್ತೆ, ಭಾವನೆಗಳು ನಿಂತು ಹೋಗ್ತಾ ಬರ್ತವೆ. ಇಂದಿನ ಮಹಾನಗಳು ಎಲ್ಲಾ ಮೆಡಿಟೇಷನ್ ಗಳನ್ನ ಕಂಡುಹಿಡಿದು ಎಷ್ಟೋ ವರ್ಷಗಳು, ಹಲವಾರು ವರ್ಷಗಳು, 10 ಇಯರ್ಸ್ 20 ಇಯರ್ಸ್ 30 ಇಯರ್ಸ್ ಈ ತರ ಎಲ್ಲ ಪ್ರಯತ್ನ ಮಾಡಿನೇ ನಮ್ಗೆ ಧ್ಯಾನಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಈಗ ಆತರ ಸಮಯ ಇಲ್ಲ. ಅಷ್ಟೊಂದು ಟೈಮ್ ನಮ್ಗೆ ಈಗಿನ ಆಧುನಿಕ ಯುಗದಲ್ಲಿ ಇಲ್ಲ. ಹಾಗಾಗಿ ಬಹಳ ಬೇಗ ನಾವು ಈ ಒಂದು ಧ್ಯಾನದಲ್ಲಿ ಉಪಯೋಗಗಳನ್ನ ಪಡ್ಕೋಬೇಕಾಗುತ್ತೆ. ಆದ್ದರಿಂದ ಉಸಿರಾಟದ ಮುಖಾಂತರ ನಾವು ಉಸಿರಾಟ ಮತ್ತು ಮನಸ್ಸನ್ನ ಇಟ್ಕೊಂಡು ಉಪಯೋಗಗಳನ್ನ ಬಹಳ ಬೇಗ ಫಾಸ್ಟ್ ಆಗಿ ನಾವು ತಗೋಬಹುದು. ಅದರಿಂದ ಯಾವುದೇ ಒಂದು ಧ್ಯಾನ ಮಾಡ್ಬೇಕಾದ್ರೂ ಉಸಿರಾಟವನ್ನ ಒಂದು ಕೇಂದ್ರದಲ್ಲಿ ಬಂದು 2 ಸೆಕೆಂಡ್ 4 ಸೆಕೆಂಡ್ ನಿಲ್ಸ್ಕೊಂಡ್ರೆ ನಮ್ಗೆ ಧ್ಯಾನ ಸಂಪೂರ್ಣವಾಗಿ ಬರುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಜ್ಞಾ ಧ್ಯಾನ, ಪ್ರಾಣಶಕ್ತಿಯ ಮೇಲೆ ಮನಸ್ಸಿಟ್ಟು ಪಳಗೋದನ್ನ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಆಜ್ಞಾ ಧ್ಯಾನ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತೀವಿ. ಆಜ್ಞಾದಲ್ಲಿ ಸ್ಟಾರ್ಟಿಂಗು ಆಜ್ಞಾ ಚಕ್ರನ ಆಕ್ಟಿವೇಟ್ ಮಾಡಿ ಗುರುಗಳು ಕೊಟ್ಟಿರ್ತಾರೆ. ಆದ್ರೆ ಅಲ್ಲಿ ಒತ್ತಡ ಬರ್ತಾ ಇರುತ್ತೆ. ಆದ್ರೆ ನಮ್ಮ ಮನಸ್ಸು ಅಲ್ಲಿ ನಿಲ್ಲಲ್ಲ. ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ. ಆ 20 ಮಿನಿಟ್ಸ್ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. 20 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ರೆ ನೀವು ಸಾಕು ಅಂತ. ಆ 20 ಮಿನಿಟ್ಸ್ ಅಲ್ಲಿ 1 ಸೆಕೆಂಡ್ 2 ಸೆಕೆಂಡ್ಸ್ ಮಾತ್ರ ನಮ್ಗೆ ಕೇಂದ್ರದ ಮೇಲೆ ಮನಸ್ಸಿಟ್ಟುಕೊಳ್ಳಲು ಸಾಧ್ಯ ಆಗುತ್ತೆ. ಆದ್ರೆ ಆ 1 ಸೆಕೆಂಡ್ ಅಲ್ಲಿ ಸಿಗ್ತಕ್ಕಂತ ಅದ್ರಲ್ಲೇನೆ ಎಷ್ಟೋ ಬೆನಿಫಿಟ್ಸ್ ಗಳನ್ನ ನಾವು ಪಡ್ಕೊಂಡ್ಬಿಡ್ತೀವಿ 1 ಸೆಕೆಂಡ್ 2 ಸೆಕೆಂಡ್ಸ್ ಅಲ್ಲಿ. ಇವಾಗ ನಾವು ಆಜ್ಞಾ ಚಕ್ರದಲ್ಲಿ ಮೆಡಿಟೇಷನ್ ಮಾಡ್ಬೇಕಾದ್ರೆ ಉಸಿರನ್ನ ತಗೊಳ್ಳೋದು, ಆಜ್ಞಾ ಚಕ್ರದ ಮೇಲೆ ಒತ್ತಡ ಇರುತ್ತೆ. ಆಜ್ಞಾ ಚಕ್ರದಲ್ಲಿ ಆ ಒತ್ತಡದ ಮೇಲೆ 4 ಸೆಕೆಂಡ್ ನಿಲ್ಸ್ಕೊಳ್ಳೋದು, ಉಸಿರನ್ನ ಬಿಡ್ತಾ ಅಲ್ಲೇ ಆಜ್ಞಾ ಚಕ್ರದಲ್ಲೇ ಮನಸ್ಸಿಟ್ಕೊಂಡ್ರೆ, ಉಸಿರನ್ನ ತಗೊಳ್ಳೋದು, ಆಜ್ಞಾ ಚಕ್ರದಲ್ಲಿ ನಿಲ್ಸ್ಕೊಳ್ಳೋದು 4 ಸೆಕೆಂಡ್ 2 ಸೆಕೆಂಡ್ಸ್ ನಿಮ್ಗೆ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟು. ಉಸಿರು ಬಿಡುತ್ತಾ ಆಜ್ಞಾ ಚಕ್ರದಲ್ಲೇ ಮನಸ್ಸಿರ್ಬೇಕು. ಈ ತರ ಅಭ್ಯಾಸ ಮಾಡ್ತಾ ಮಾಡಿದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗಲ್ಲ. ಅಲ್ಲೇನೆ 20 ಮಿನಿಟ್ಸ್ ಅಂದ್ರೆ ಕಂಪ್ಲೀಟ್ 20 ಮಿನಿಟ್ಸ್ ನಮ್ಗೆ ಆಜ್ಞಾ ಚಕ್ರದಲ್ಲಿ ಮಿನಿಟ್ಸ್ ಅವಾಗ ಎಷ್ಟು ಬೆನಿಫಿಟ್ಸ್ ನಮ್ಗೆ ಸಿಗ್ತಾ ಬರುತ್ತೆ. ಅದಾದ್ಮೇಲೆ ನಾವು ತುರಿಯಂ ಧ್ಯಾನ ಮಾಡ್ತೀವಿ. ತುರಿಯಂನಲ್ಲೂ ಕೂಡ ಪ್ರಾಣ ಶಕ್ತಿಯ ಮೇಲೆ ಮನಸ್ಸಿಟ್ಟು ಪಳಗ್ತೀವಿ. ಅಲ್ಲಿನೂ ನಾವು ಸೇಮ್ ಟೆಕ್ನಿಕ್ ನ ಯೂಸ್ ಮಾಡ್ಬೇಕು. ಉಸಿರನ್ನ ತಗೊಳ್ಳೋದು, ಅಲ್ಲಿ ತುರಿಯಂ ಚಕ್ರದಲ್ಲಿ ಧ್ಯಾನನ ನಿಲ್ಸ್ಕೊಳ್ಳೋದು, ಮನಸ್ಸನ್ನ ನಿಲ್ಸ್ಕೊಳ್ಳೋದು, ಉಸಿರು ಬಿಡ್ತಾ ತುರಿಯಂನಲ್ಲೇ ಮನಸ್ಸಿರ್ಬೇಕು. ಉಸಿರು ತಗೊಳ್ಳೋದು, 4 ಸೆಕೆಂಡ್ ತುರಿಯಂ ನಿಲ್ಸ್ಕೊಳ್ಳೋದು, ಉಸಿರು ಬಿಡ್ತಾ ಪುನಃ ಉಸಿರು ಬ್ರೀತ್ ಔಟ್ ಆಗುತ್ತೆ. ಔಟ್ ಆಗ್ಬೇಕಾದ್ರೆ ಮನಸ್ಸಲ್ಲಿ ಇರ್ಬೇಕು. ಈ ತರ ಅಭ್ಯಾಸ ಮಾಡ್ತಾ ನಾವು ಪಳಗ್ತಾ ಬಂದ್ರೆ ಮೈಂಡ್ ಫ್ರೀಕ್ವೆನ್ಸಿ ಕಂಪಲ್ಸರಿಯಾಗಿ 4ಗೆ ಖಂಡಿತ ಬರುತ್ತೆ. ಅಂತ ಅದ್ಭುತವಾದ ಒಂದು ಧ್ಯಾನಗಳನ್ನ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಆ ಟೆಕ್ನಿಕ್ಸ್ ಯಾವ ತರ ಮಾಡೋದನ್ನ ಸರಿಯಾಗಿ ಕ್ರಮಬದ್ಧವಾಗಿ ಮಾಡ್ತಾ ಇಲ್ದಿರುವ ಕಾರಣ ನಮ್ಗೆಲ್ಲ ಒಂದು ಬೆನಿಫಿಟ್ಸ್ ಸಿಗೋದು ಲೇಟ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಟೆಕ್ನಿಕ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಾ ಬಂದಾಗ ನಮ್ಗೆ ಬಹಳ ಬೇಗ ಮೆಡಿಟೇಷನ್ಸ್ ಧ್ಯಾನದ ಪ್ರಯೋಜನಗಳೆಲ್ಲ ನಮ್ಗೆ ಸಿಗುತ್ತೆ. ಅದಾದ್ಮೇಲೆ ನಾವು ಪಂಚೇಂದ್ರಿಯ ಧ್ಯಾನ ಮಾಡ್ತೀವಿ. ಪಂಚೇಂದ್ರಿಯ ಧ್ಯಾನ ಮಾಡೋದು ಅದೊಂದು ಅದ್ಭುತವಾದ ಮೆಡಿಟೇಷನ್.
ಪಂಚೇಂದ್ರಿಯ ಧ್ಯಾನ ಮಾಡ್ಬೇಕಾದ್ರೂ ಸೇಮ್ ಅದೇ ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ಬೇಕು. ಉಸಿರು ತಕೊಳ್ಳೋದು 4 ಸೆಕೆಂಡ್ ಚರ್ಮದ ಮೇಲೆ ಮನಸ್ಸಿಟ್ಟು ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಚರ್ಮದ ಮೇಲೆ ಮನಸ್ಸಿರ್ಬೇಕು. ಅದೇ ತರ ನಾಲಿಗೆಯ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡ್ಬೇಕಾದ್ರೆ ಬ್ರೀತ್ ಇನ್ ಮಾಡೋದು 4 ಸೆಕೆಂಡ್ 2 ಸೆಕೆಂಡ್ಸ್ 4 ಸೆಕೆಂಡ್ ನಿಲ್ಸೋದು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ನಾಲಿಗೆ ಮೇಲೆ ಮನಸ್ಸಿರ್ಬೇಕು. ಅದೇ ತರ ಮೂಗಿನ ಮೇಲೆ, ಅದೇ ತರ ಕಣ್ಣಿನ ಮೇಲೆ, ಅದೇ ತರ ಕಿವಿಗಳ ಮೇಲೆ, ಅದೇ ತರ ಆಜ್ಞಾಚಕ್ರ, ಅದೇ ತರ ತುರಿಯಂ ಇಷ್ಟೆಲ್ಲ ಮಾಡಿ ಬಂದ್ಬಿಟ್ರೆ ಪಂಚೇಂದ್ರಿಯ ಧ್ಯಾನದ ಸಂಪೂರ್ಣ ಫಲ ಏನಂದ್ರೆ ನಮ್ಮ ಮೇಲೆ ನಮ್ಗೆ ಪ್ರೀತಿ ಜಾಸ್ತಿ ಆಗ್ತಾ ಬರುತ್ತೆ. ಅದರಿಂದ ಈ ತರ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ಧ್ಯಾನ ಮಾಡ್ತಾ ಬನ್ನಿ. ಅದಾದ್ಮೇಲೆ ನಾವು ಪಂಚಭೂತ ನವಗ್ರಹ ಧ್ಯಾನ ಮಾಡ್ತೀವಿ. ಪಂಚಭೂತ ನವಗ್ರಹ ಧ್ಯಾನ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅದ್ಭುತವಾದ ಒಂದು ಮೆಡಿಟೇಷನ್. ಅದನ್ನ ಮಾಡ್ತೀವಿ ಅಂತಂದ್ರೆ ನಮ್ದು ಎಷ್ಟೋ ಜನದ ಪುಣ್ಯ ಅಂತ ಒಂದು ಧ್ಯಾನನ ನಮಗೆ ಗುರುಗಳು ಕೊಟ್ಟಿದ್ದಾರೆ. ಇದ್ರಲ್ಲೂ ಸೇಮ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೇಕು. ಪಂಚಭೂತ ನವಗ್ರಹ ಧ್ಯಾನ ಕಂಡುಹಿಡಿದಕ್ಕೋಸ್ಕರ ಗುರು ಎಷ್ಟೋ ವರ್ಷ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ನಾವು ಆ ಧ್ಯಾನನ ಹೇಗೆ ಮಾಡೋದನ್ನ ತಿಳ್ಕೊಳ್ಳೋಣ. ಮೊದಲು ನಾವು ಪಂಚಭೂತ ನವಗ್ರಹ ಧ್ಯಾನದಲ್ಲಿ ಪಂಚಭೂತಗಳ ಮೇಲೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮೊದಲು ಭೂಮಿಯ ಮೇಲೆ ಮೆಡಿಟೇಷನ್ ಮಾಡ್ತೀವಿ. ಭೂಮಿಯ ಮೇಲೆ ಮೆಡಿಟೇಷನ್ ಮಾಡ್ಬೇಕಾದ್ರೂ ಕೂಡ ಏನಾಗುತ್ತೆ, ಬೇರೆ ಬೇರೆ ಒಂದು ಭಾವನೆಗಳೆಲ್ಲ ಬರ್ತಾ ಇರುತ್ತೆ. ಆದ್ರೆ ಈ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಉಸಿರು ಬ್ರೀತ್ ಇನ್ ಮಾಡೋದು, ಮಣ್ಣಿನ ಮೇಲೆ ಮನಸ್ಸನ್ನ ನಿಲ್ಸೋದು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಪುನಃ ಮನಸ್ಸು ಮಣ್ಣಿನ ಮೇಲೆ ಇರಬೇಕು. ಬ್ರೀತ್ ಇನ್ ಮಾಡೋದು, ಮಣ್ಣಿನ ಮೇಲೆ ಮನಸ್ಸಿಟ್ಕೊಳ್ಳೋದು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಪುನಃ ಮಣ್ಣಿನ ಮೇಲೆ. ಈ ತರ ಮಾಡ್ತಾ ಬಂದಾಗ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಗುಣಗಳೆಲ್ಲ ನಮ್ಗೆ ಅದ್ರಲ್ಲಿ ಇರ್ತಕ್ಕಂಥ ಮತ್ತೆ ಮಣ್ಣು ಮತ್ತೆ ನೀರಿನ ಮೇಲೆ ಕೂಡ ಅದೇ ತರ ಮಾಡೋದು. ನೀರಲ್ಲಿ ಉಸಿರು ಹೇಳ್ಕೊಂಡು ನೀರಿನ ಮೇಲೆ ಮನಸ್ಸಿಟ್ಕೊಳ್ಳೋದು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ನೀರಿನ ಮೇಲೆ ಮನಸ್ಸಿರ್ಬೇಕು. ಅದೇ ತರ ಬ್ರೀತ್ ಇನ್ ಮಾಡ್ಬೇಕಾದ್ರೆ ಬ್ರೀತ್ ಇನ್ ಮಾಡೋದು, ಬೆಂಕಿಯ ಮೇಲೆ ಇಟ್ಕೊಳ್ಳೋದು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಬೆಂಕಿಯ ಮೇಲೆ ಮನಸ್ಸಿರ್ಬೇಕು. ಅದಾದ್ಮೇಲೆ ಗಾಳಿಯ ಮೇಲೆ ಕೂಡ ಅದೇ ತರ ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ಕೋಬೇಕು. ಅದೇ ತರ ಬೆಂಕಿ ಆಕಾಶ ಪಾರ್ಟಿಕಲ್ಸ್ ಮೇಲೆ ಕೂಡ ಧ್ಯಾನ ಮಾಡ್ಬೇಕಾದ್ರೆ ಬ್ರೀತ್ ಇನ್ ಮಾಡೋದು, ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಮನಸ್ಸು ಆ ಒಂದು ಆಕಾಶ ಕಣಗಳ ಮೇಲೆ ಬಿದ್ದಾಗ ಈ ಪಂಚಭೂತ ಧ್ಯಾನಗಳು ಇಷ್ಟು ನಾವು ಕ್ರಮಬದ್ಧವಾಗಿ ಯಾವುದೇ ಒಂದು ನೆಗೆಟಿವ್ಸ್ ತೆಗೆದುಕೊಳ್ದೇನೆ ಆ ಧ್ಯಾನಗಳನ್ನ ಪಳಗ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಪಂಚಭೂತಗಳು ಮಾಡೋಷ್ಟ್ರಲ್ಲೇನೆ ನಮ್ಮ ಜೀವಕಾಂತ ಶಕ್ತಿ ಒಂದು ಒಂದು ಪಕ್ವತೆ ಬಂದ್ಬಿಟ್ಟಿರುತ್ತೆ. ಎಲ್ಲ ಯಾವ ವಸ್ತುವಿನ ಮೇಲೆ ಬೇಕಾದ್ರೂ ಅದು ಹೋಗಿ ಅಲ್ಲಿ ಇರ್ತಕ್ಕಂಥ ಗುಣಗಣಗಳನ್ನ ಹೇಳ್ಕೊಳೋದಕ್ಕೆ ಸಾಧ್ಯ ಪಡ್ಕೊಂಡ್ಬಿಟ್ಟು ಇರುತ್ತೆ. ಆದ್ರಿಂದ ಯಾವ್ದೋ ಒಂದು ಮೆಡಿಟೇಷನ್ ಮಾಡ್ಬೇಕಾದ್ರೂ ಏನ್ ಮಾಡ್ಬೇಕು, ಬ್ರೀತ್ ಇನ್ ಮಾಡೋದು, ಅಲ್ಲಿ ಯಾವ ಕೇಂದ್ರದ ಮೇಲೆ ಮನಸ್ಸಿಟ್ಕೋತೀವಿ ಅಲ್ಲಿ ಮನಸ್ಸನ್ನ ಇಟ್ಕೊಳ್ಳೋದು, ನಿಲ್ಸೋದು 4 ಸೆಕೆಂಡ್. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಮನಸ್ಸು ಇದ್ರಲ್ಲಿ ಇರ್ಬೇಕು. ಅದ್ರಲ್ಲೇ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಬ್ರೀತ್ ಇನ್ ಮಾಡ್ಬೇಕಾದ್ರೂ ಅಲ್ಲೇ ಮನಸ್ಸಿರುತ್ತೆ. ಮತ್ತೆ 4 ಸೆಕೆಂಡ್ ನಿಲ್ಲಿಸ್ತೀವಿ, ಮತ್ತೆ ಬ್ರೀತ್ ಔಟ್ ಮಾಡ್ಬೇಕಾದ್ರೂ ಆ ಕೇಂದ್ರದಲ್ಲೇ ಇರುತ್ತೆ. ಹಾಗಾಗಿ ನಮ್ಗೆ ಒಂದು ಟೈಮ್ ಏನಿರುತ್ತೆ ಆಗ ಬೇರೆ ಭಾವನೆಗಳು ಬರಲ್ಲ. ಅದನ್ನ ಮನಸ್ಸಿನ ದಿಕ್ಕನ್ನ ನಾವು ಬದಲಾಯಿಸಿ ಬೇರೆ ಬೇರೆ ಕಡೆ ಈ ಕಡೆ ಒಂದು ಕೇಂದ್ರೀಕರಿಸೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಅದೇ ತರ ಎಲ್ಲಾ ಗ್ರಹಗಳ ಮೇಲೂ ಕೂಡ ಅದೇ ತರ ಮೆಡಿಟೇಷನ್ ಮಾಡ್ಕೊಳ್ತಾ ಬರ್ಬೋದು. ಟೆಕ್ನಿಕ್ಸ್ ನ ಯೂಸ್ ಮಾಡಿನೇ ಮೆಡಿಟೇಷನ್ ಮಾಡಿದ್ರೆ ನಮ್ಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದಾದ್ಮೇಲೆ ನಾವು ತುರ್ಯಾತೀತ ಮೆಡಿಟೇಷನ್ ಮಾಡ್ತೀವಿ. ತುರ್ಯಾತೀತ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮೊದಲ ಆಜ್ಞಾ, ಆಮೇಲೆ ತುರ್ಯಂ, ಆಮೇಲೆ ದ್ವಾದಸಾಂಗ ಮಾಡ್ತೀವಿ. ದ್ವಾದಸಾಂಗ ಮಾಡ್ಬೇಕಾದ್ರೆ ಸೇಮ್ ಟೆಕ್ನಿಕ್. ಉಸಿರನ್ನ ಬ್ರೀತ್ ಇನ್ ಮಾಡಿ ದ್ವಾದಸಾಂಗದಲ್ಲಿ ನಿಲ್ಸಿ, ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಮನಸ್ಸನ್ನ ಅಲ್ಲೇ ಇಟ್ಕೊಂಡ್ರೆ ಖಂಡಿತ ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ ಸುತ್ತ ಸರ್ಕಲ್ ಇರೋದು, ಸರ್ಕಲ್ ಅಂದ್ರೆ ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಒಂದು ನೀವು ಕೂತಿರ್ತಕ್ಕಂಥ ಜಾಗ, ನಿಮ್ಮ ದೇಹ ಇರ್ತಕ್ಕಂಥ ಜಾಗದಲ್ಲಿ ಖಂಡಿತ ಒಂದು ಓಜೋನ್ ಪದರ ಹತ್ರ ಒಂದು ಲೇಯರ್, ಒಂದು ರಕ್ಷಾ ಕವಚ ನಿಮ್ಗೆ ನಿರ್ಮಾಣ ಆಗುತ್ತೆ. ಅದನ್ನ ನೀವು ಫೀಲ್ ಮಾಡ್ಬೋದು. ಅದು ಯಾವಾಗ್ಲೂ ನಮ್ಗೆ ರಕ್ಷಣೆ ಕೊಡುತ್ತೆ. ಅದಾದ್ಮೇಲೆ ನಾವು ತುರ್ಯಂ ಚಂದ್ರಾಗ ಹೋಗ್ತೀವಿ, ಸೂರ್ಯಗೆ ಹೋಗ್ತೀವಿ. ಅದಾದ್ಮೇಲೆ ಪ್ರಪಂಚ ಕ್ಷೇತ್ರ, ಮನಸ್ಸನ್ನ ವಿಸ್ತಾರ ಮಾಡೋದಕ್ಕೂ ಯಾವಾಗ ಗುರುಗಳು ವೇದಾದ್ರಿ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಮನಸ್ಸು ವಿಸ್ತಾರ ಆಗುತ್ತೋ ಅವಾಗ ಆನಂದ ಬರೋದು ನಮ್ಗೆ. ಅವಾಗ
ಮನಸ್ಸು ವಿಸ್ತಾರ ಆಗದೆ ಇರೋದಕ್ಕೋಸ್ಕರನೇ ನಮ್ಗೆ ಏನಾಗ್ತಿದೆ, ನಾವು ಎಷ್ಟು ವರ್ಷ ಧ್ಯಾನ ಅಭ್ಯಾಸಗಳನ್ನ ಮಾಡಿ ಪಳಗಿದ್ರೂ ಕೂಡ ನಮ್ಗೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರಗಳೆಂಬ ದುರ್ಗುಣಗಳು ಜಾಸ್ತಿ ಇನ್ನು ಹೋಗ್ತಾ ಇಲ್ಲ. ಆದ್ರೆ ಮನಸ್ಸನ್ನ ವಿಸ್ತಾರ ಮಾಡ್ತಕ್ಕಂತ ಒಂದು ಟೆಕ್ನಿಕ್ಸ್ ನ ನಾವು ತಿಳ್ಕೊಬಿಟ್ರೆ ಆ ಒಂದು ಗುಣಗಳು ಹೋಗಿ ಇದು ಸದ್ಗುಣಗಳು ನಮ್ಗೆ ಬರ್ತಾ ಬರ್ತವೆ. ಪ್ರಪಂಚ ಕ್ಷೇತ್ರದಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡಿ ಪಳಗಿದ್ರೆ ಮಾತ್ರನೇ ನಮ್ಗೆ ಮನಸ್ಸು ವಿಸ್ತಾರ ಆಗೋದು. ಇವಾಗ ಪ್ರಪಂಚ ಕ್ಷೇತ್ರದಲ್ಲಿ ಮನಸ್ಸಿಟ್ಟು ಪಳಗ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೂ ಅದೇ ತರ ನಾವು ಟೆಕ್ನಿಕ್ಸ್ ನ ಯೂಸ್ ಮಾಡಬಹುದು. ಬ್ರೀತ್ ಇನ್ ಮಾಡೋದು, ಪ್ರಪಂಚ ಕ್ಷೇತ್ರವನ್ನ, ಸಂಪೂರ್ಣ ಪ್ರಪಂಚ ಕ್ಷೇತ್ರವನ್ನ ನೆನೆಸ್ಕೊಳ್ಳೋದು. ನಮ್ಗೆ ಎಷ್ಟಾಗುತ್ತೋ ಸಂಪೂರ್ಣವಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಗಳಲ್ಲಿ ಆಗಲ್ಲ, ಎಷ್ಟಾಗುತ್ತೋ ಅಷ್ಟನ್ನ ನಾವು ನೆನ್ಸ್ಕೊಂಡು ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಮನಸ್ಸು ಪ್ರಪಂಚ ಕ್ಷೇತ್ರದಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಹಂತವಾಗಿ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ, ನೀವು ಫೀಲ್ ಮಾಡಿ, ಹಂಗೆ ಸುಮ್ನೆ ಕೂತ್ಕೊಂಡು ಅಬ್ಸರ್ವ್ ಮಾಡಿ ನೋಡಿ. ಆತರ ಔಟ್ ಮಾಡಿ ನೋಡಿ. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಪ್ರಪಂಚ ಕ್ಷೇತ್ರದಲ್ಲಿ ಮನಸ್ಸಿರ್ಬೇಕು. ಅದೇನಾಗುತ್ತೆ ಅಂತಂದ್ರೆ ಹಂತವಾಗಿ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ. ನೀವು ಒಂದ್ಸರಿ ಮಾಡಿದಾಗ ಸ್ವಲ್ಪ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಆಗುತ್ತೆ, ಇನ್ನೊಂದ್ಸರಿ ಬಿಟ್ಟಾಗ ಇನ್ನೊಂದ್ ಸ್ವಲ್ಪ ಆಗ ಬಹಳ ಸಿಂಪಲ್ ಆಗಿ, ನಾವು ಅಷ್ಟು ಕಷ್ಟ ಪಡ್ಬೇಕಾಗಿ ಅವಶ್ಯಕತೆನೇ ಇಲ್ಲ. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಪ್ರಪಂಚ ಕ್ಷೇತ್ರದಲ್ಲಿ ಮನಸ್ಸಿಟ್ಕೊಳ್ತಾ ಬಂದ್ರೆ ತಾನಾಗೇನೆ ಎಕ್ಸ್ಪೆಂಡ್ ಆಗ್ತಾ ಬರುತ್ತೆ. ಅವಾಗ ನಮಗೆ ಆದ ಆನಂದ ಅನ್ನೋದು ಸಿಗ್ತಾ ಬರುತ್ತೆ. ಎಲ್ಲರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಟ್ಟ ಬಯಲಿಗೆ ಹೋಗ್ತೀವಿ. ಬಟ್ಟ ಬಯಲಿಗೆ ಹೋದಾಗ್ಲೂ ಸೇಮ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅಲ್ಲಿನೂ ಕೂಡ ಬ್ರೀತ್ ಇನ್ ಮಾಡೋದು, ಬ್ರೀತ್ ಔಟ್ ಮಾಡ್ಬೇಕಾದ್ರೆ 4 ಸೆಕೆಂಡ್ ನಿಲ್ಲಿಸ್ಬೇಕು ಮನಸ್ಸನ್ನ. ಅವಾಗ ಏನಾಗುತ್ತೆ, ಭಾವನೆಗಳೆಲ್ಲ ನಿಂತೋಗ್ತಾ ಬರುತ್ತೆ. ಭಾವನೆಗಳು ಬರೋದು, ಮನಸ್ಸು ಸ್ಟಾಪ್ ಆಗಿರುತ್ತೆ, ನಿಂತೋಗುತ್ತೆ. ಅದಾದ್ಮೇಲೆ ಆ ತುರಿಯಾತೀತ ಧ್ಯಾನದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಫಲ ನಮಗೆ ಸಿಗ್ತಾ ಬರುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ 9 ಕೇಂದ್ರಗಳ ಧ್ಯಾನ ಮಾಡ್ತೀವಿ. ಈ 9 ಕೇಂದ್ರ ಧ್ಯಾನ ಅನ್ನೋದು ಅದ್ಭುತವಾದ ಒಂದು ಮೆಡಿಟೇಷನ್. ಗುರುಗಳು ವೇದಾದ್ರಿ ಮಹರ್ಷಿಗಳು ಒಂದು ಆ ಅಂತರಂಗ ಪರಿಶೀಲನಾಭ್ಯಾಸ ಮತ್ತೆ ಸದ್ಗುಣ ಸಂಪನ್ನತೆ, ಅದು ವಿವರಣೆಗಳು ಒಂದ್ ಕಡೆ ಇದ್ರೆ ಅದನ್ನ ತೀರ್ಸ್ಕೊಳ್ಳೋದಕ್ಕೆ ಕೆಲವು ಈ ಟೆಕ್ನಿಕ್ಸ್ ಗಳೆಲ್ಲ ನಮ್ಗೆ ಧ್ಯಾನದ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಈ 9 ಕೇಂದ್ರ, ಈ ಎಲ್ಲಾ ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿ ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಜಾಸ್ತಿ ಉತ್ಪತ್ತಿ ಆದ್ರೇನೆ ಮಾತ್ರನೇ ನಮ್ಗೆ ಆ ಗುಣಗಳು ಚೇಂಜ್ ಆಗ್ತಾ ಬರ್ತವೆ. ಒಂದೊಂದು ಚಕ್ರನು ನಾವ್ ಇವಾಗ್ಲೇ ಸ್ಟಡಿ ಮಾಡಿದೀವಿ. ಒಂದೊಂದು ಗುಣಗಳನ್ನ ಕೊಡ್ತಾ ಬರುತ್ತೆ. ಮೂಲಾಧಾರ ಇರ್ಬೋದು, ಸ್ವಾಧಿಷ್ಠಾನ ಇರ್ಬೋದು, ಮಣಿಪುರಕದಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕರುಣೆ ಜಾಸ್ತಿ ಆಗುತ್ತೆ, ಪ್ರೀತಿ, ಅನಾಹತ ಪ್ರೀತಿ, ವಿಶುದ್ಧಿ, ವಿಶಾಲ ಮನಸ್ಸನ್ನ ಉಂಟು ಮಾಡುತ್ತೆ. ಈ ತರ ಚಕ್ರಗಳಲ್ಲೇ ಈ ಸಿಂಪಲ್ ನಮ್ಮ ದೇಹದೊಳಗಡೆನೆ ಕ್ರಮಬದ್ಧವಾಗಿ ನಾವು ಮನಸ್ಸಿಟ್ಟು ಪಳಗ್ತಾ ಬಂದಾಗ ಏನಾಗುತ್ತೆ, ತಾನಾಗೇನೆ ಗುಣಗಳು ಚೇಂಜ್ ಆಗ್ತಾ ಬರುತ್ತೆ. ಯಾವ್ದನ್ನ ಹೋಗ್ಸೋದಕ್ಕೆ ನಾವು ಕಷ್ಟಪಡ್ಬೇಕಾಗಿಲ್ಲ. ಇಲ್ಲೂ ಕೂಡ ಅದೇ ತರ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಚಕ್ರದ ಮೇಲೆ 4 ಸೆಕೆಂಡ್ ನಿಲ್ಸೋದು, ಔಟ್ ಮಾಡ್ಬೇಕಾದ್ರೆ ಮನಸ್ಸನ್ನ ಅಲ್ಲೇ ಇಟ್ಕೊಳ್ತಾ ಪಳಗ್ತಾ ಬಂದ್ರೆ ನಮ್ಗೆ ಆ ಧ್ಯಾನದಲ್ಲಿ 9 ಕೇಂದ್ರಗಳ ಧ್ಯಾನದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಫಲ ನೀವು ಇವತ್ತೇ ಟ್ರೈ ಮಾಡಿ ನೋಡಿ. ನಮ್ಗೆ ಧ್ಯಾನದಲ್ಲಿ ಅದೇ ತರ ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕು. ಯಾವ್ದೋ ಒಂದು ಬ್ರೀತ್ ಇನ್ ಮಾಡೋದು, ಆ ಕೇಂದ್ರದ ಮೇಲೆ 4 ಸೆಕೆಂಡ್ 2 ಸೆಕೆಂಡ್ ನಿಲ್ಸೋದು, ಬ್ರೀತ್ ಔಟ್ ಮಾಡ್ಬೇಕು, ದೀರ್ಘವಾಗಿ ಬ್ರೀತ್ ಔಟ್ ಮಾಡ್ಬೇಕು. ಔಟ್ ಮಾಡ್ತಾ ಮನಸ್ಸಲ್ಲಿರ್ಬೇಕು. ಆತರ ಮಾಡ್ಕೊಳ್ತಾ ಬಂದ್ರಾಗೆ ನಮ್ಗೆ ಇದು ನಮ್ಗೆ ಆ ಧ್ಯಾನದಲ್ಲಿ ಇರ್ತಕ್ಕಂಥ ಪೂರ್ಣ ಫಲ ನಮ್ಗೆ ಬೇಗ ಸಿಗುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಗುರುಗಳು ಅದ್ಭುತವಾದ ಒಂದು ಮೆಡಿಟೇಷನ್ ನಮ್ಗೆ ಕೊಟ್ಟಿದ್ದಾರೆ, ಡಿವೈನ್ ಸ್ಟೇಟ್ ಮೆಡಿಟೇಷನ್. ಹಿಂದಿನ ಕಾಲಗಳಲ್ಲಿ ನಾವೆಲ್ಲ ಬುಕ್ಸ್ ಅಲ್ಲಿ ಚಿಕ್ಕವರಿದ್ದಾಗೆಲ್ಲ ಓದ್ತಿದ್ವಿ. ನಾನು ಓದನೆ ಅಂತ ಕನಕದಾಸರು ಮತ್ತೆ ಎಷ್ಟೋ ಮಾನಗಳು ಹೇಳಿದ್ರು. ನಾನೆಂಬ ಅಹಂಕಾರ ಹೋದ್ರೆ ನಾನು ದೈವದ ಹತ್ರ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ವಿವರಣೆಗಳು ಅದು ಕೇಳಕ್ಕೆ ನಾವು ಕೇಳ್ಕೊಂಡಿದೀವಿ ಅಷ್ಟೇ, ಅದು ಹೇಗೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ವೇದಾದ್ರಿ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಡಿವೈನ್ ಸ್ಟೇಟ್ ಮೆಡಿಟೇಷನ್ ನ ಸರಿಯಾಗಿ ಮಾಡಿದ್ರೆ ನಮ್ಗೆ ಖಂಡಿತವಾಗಿ ನಾನು ಅನ್ನೋದು ಹೊರಟೋಗುತ್ತೆ. ಕ್ರಮಬದ್ಧವಾಗಿ ಅದ್ರ ವಿವರಣೆ, ಅದು ದೈವನೆಲೆಯ ಚರಿತ್ರೆ ಏನಿದೆ ಅದನ್ನ ಒಂದೊಂದಾಗಿ ಫೀಲ್ ಮಾಡ್ತಾ, ಸಿನಿಮಾದಲ್ಲಿ ಯಾವ ತರ ಒಂದು ಸ್ಟೋರಿಗಳು ನಡೀತು ಅದೇ ತರ ಸ್ಟೋರಿಗಳ ತರ ನೆನ್ಸ್ಕೊಳ್ತಾ ಬಂದ್ರೆ ನಾನು ಅನ್ನೋದು ಹೊರಟೋಗುತ್ತೆ. ಆದ್ರಿಂದ ಈ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ಮನೆಯಲ್ಲಿ ಯೂಸ್ ಮಾಡಿ, ಅದಲ್ದೇನೆ ಗುರುಗಳು
ಆ ಸರಳೀಕೃತ ಕುಂಡಲಿನಿ ಯೋಗವನ್ನು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹರಡಿಸ್ಬೇಕು ಅಂತ, ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ಕೊಟ್ಟು ಸಮಾಜದಲ್ಲಿ ಶಾಂತಿ ಸಮಾಧಾನ ತರಬೇಕು ನಮ್ಮ ಬಹಳ ಉದ್ದೇಶ, ಅತ್ಯುನ್ನತವಾದ ಉದ್ದೇಶನ ಇಟ್ಕೊಂಡು ನಮ್ಗೆಲ್ಲ ಇದನ್ನ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮೇಲೆ ನಮ್ಮ ಈ ಒಂದು ಧ್ಯಾನವನ್ನ ಕಲ್ತಿರ್ತಕ್ಕಂಥ ನಮ್ಮೆಲ್ರಿಗೂ ಒಂದು ಜವಾಬ್ದಾರಿ ಇದೆ. ಇದನ್ನೆಲ್ಲ ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಪ್ರತಿಯೊಬ್ಬ ಈ ಧ್ಯಾನಗಳ ಪೂರ್ಣ ಪ್ರಯೋಜನವನ್ನ ಈ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ಕಲ್ತ್ಕೊಂಡು ನಾವೇ ಅನುಭವಿಸಿ ಬೇರೆಯವ್ರಿಗೆ ಇದನ್ನ ಹೇಳ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಅದಲ್ದೇನೆ ಬಹಳ ಬೇಗ ಇದನ್ನ ನಾವು ಹರಡಿಸ್ಬೇಕು. ಹಾಗಾಗಿ ಈ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ಧ್ಯಾನಗಳನ್ನ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಎಲ್ಲಾ ಪದಾಧಿಕಾರಿಗಳನ್ನು ವಂದಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ತಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ಚಿಂತನೆಯನ್ನು ಮುಗಿಸ್ಕೊಳ್ಳೋಣ. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಧನ್ಯವಾದಗಳು ಸರ್. ಒಂದು ಅದ್ಭುತವಾದ ಚಿಂತನೆಯನ್ನು ನೀಡಿ ಎಲ್ಲರಿಗೂ ಮನಸ್ಸನ್ನು ಧ್ಯಾನದಲ್ಲಿ ಹೇಗೆ ನಿಲ್ಲಿಸುವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ. ನೀವು ಪ್ರಶ್ನೆಗಳನ್ನ ತಯಾರು ಮಾಡ್ಕೊಳಕ್ ಮುಂಚೆ ಒಂದು ಸೂಚನೆ. ಸ್ನೇಹಿತರೆ, ನಾವು ಎಲ್ಲರೂ ಸಮಾಜದ ಸಹಾಯದಿಂದ ಜೀವಿಸುತ್ತಿದ್ದೇವೆ. ಆದುದರಿಂದ ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ. ಈಗ ನಮ್ಮ ಋಣ ತೀರಿಸಲು ಒಂದು ಅವಕಾಶವಿದೆ. ಸಮಾಜದ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರೋ ಈ ಸಂಘಕ್ಕೆ ನೀವು ನಿಮ್ಮ ದುಡಿಮೆಯ ಒಂದು ಭಾಗವನ್ನು ಗುರು ಕಾಣಿಕೆಯಾಗಿ ನೀಡಿ ದೈವದ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಿ. ಖಾತೆಯ ವಿವರಗಳು ಈ ಕಾರ್ಯಕ್ರಮದ ಕೊನೆಯಲ್ಲಿ ತೆರೆಯ ಮೇಲೆ ನೋಡಬಹುದು. ದೇಣಿಗೆಯನ್ನು ಕಳಿಸಿದ ನಂತರ ದಯವಿಟ್ಟು ಆ ಮಾಹಿತಿಯನ್ನು ಡಾಕ್ಟರ್ ಧನಪತಿ ಸರ್ ಅವರ ಮೊಬೈಲ್ಗೆ ಡೆಪಾಸಿಟ್ ದಿನಾಂಕ, ಮೊತ್ತದ ವಿವರಗಳನ್ನು ನಿಮ್ಮ ಹೆಸರಿನೊಂದಿಗೆ ಕಳುಹಿಸುವುದಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಪ್ರಶ್ನೆಗಳೊಂದಿಗೆ ಮುಂದೂಡೋಣ. ವೆಂಕಟರಾಮನ್ ಸರ್, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಈಗ 4 seconds ಇನ್ 4 seconds ಔಟ್ ಅಂತ ಹೇಳಿದ್ರಿ. ಹಲೋ, ಹೇಳಿ ಸರ್. ಕೇಳಿಸ್ತದೆ, ಹೇಳಿ ಸರ್. ಈಗ ಫಾರ್ ಎಕ್ಸಾಂಪಲ್ ಪಂಚೇಂದ್ರಿಯ ಧ್ಯಾನ 2 ನಿಮಿಷ ಇಡ್ತೀವಿ ಒಂದೊಂದು ಇದರಲ್ಲಿ ಪಾಯಿಂಟ್ ಅಲ್ಲಿ. ಅಲ್ಲಿ 4 ಸೆಕೆಂಡ್ ಇನ್ 4 ಸೆಕೆಂಡ್ ಔಟ್ ಅಂದ್ರೆ ಟೋಟಲ್ 2 minutes ಸರ್. 4 ಸೆಕೆಂಡ್ ಇಂದಲ್ಲ ಸರ್, ಬ್ರೀತ್ ಇನ್ ಮಾಡ್ಕೊಂಡು 4 ಸೆಕೆಂಡ್ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇರೋದು ನಾನು. ಓಕೆ, 4 ಸೆಕೆಂಡ್ ಇಟ್ಕೊಂಡು ಮತ್ತೆ 4 ಸೆಕೆಂಡ್ ಔಟ್ ಮಾಡ್ಬೇಕಾ? 4 ಸೆಕೆಂಡ್ ಔಟ್ ಮಾಡೋದಲ್ಲ, ಬ್ರೀತ್ ದೀರ್ಘವಾಗಿ ಔಟ್ ಮಾಡ್ಬೇಕು. ನೀವು ಎಷ್ಟು ಸೆಕೆಂಡ್ ಔಟ್ ಮಾಡ್ಬೋದು. ಓಕೆ, ಬ್ರೀತ್ ಇನ್ ಮಾಡ್ಕೊಂಡು 4 ಸೆಕೆಂಡ್ ಚರ್ಮದ ಮೇಲೆ ಮನಸ್ಸು ಇಟ್ಕೋಬೇಕು. ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಎಷ್ಟು ಬೇಕಾದ್ರೂ ನೀವು ಔಟ್ ಮಾಡ್ಕೋದ್ರೆ, ಆದ್ರೆ ಮನಸ್ಸು ಚರ್ಮದ ಮೇಲೆ ಇರ್ಬೇಕು. ಅಲ್ಲ, ಅದು ಮಾಡ್ತಾನೆ ಇರ್ಬೇಕು. ಆತರ ಒಂದ್ಸಲಿ ಮಾಡೋದು ಒಂದ್ಸರಿ ಅಲ್ಲ, ಆ 2 minutes ಅಷ್ಟನ್ನು ಮಾಡ್ಬೇಕು. ಆ 2 minutes ಇರ್ತದಲ್ವಾ, ಹೇಳ್ಕೊಳ್ಳೋದು 4 seconds ಇಟ್ಕೊಂಡು ಬ್ರೀತ್ ಔಟ್ ಮಾಡೋದು. ಬ್ರೀತ್ 4 ಸೆಕೆಂಡ್ ನಿಲ್ಸೋದು, ಬ್ರೀತ್ ಔಟ್ ದೀರ್ಘವಾಗಿ ಮಾಡೋದು. ಆದ್ರೆ ಮನಸ್ಸಲ್ಲಿ ಇರ್ಬೇಕು. ಎಲ್ಲಿ? ಚರ್ಮದ ಮೇಲೆ, ನಾಲಿಗೆ ಮೇಲೆ, ಮೂಗಿನ ಮೇಲೆ, ಕಣ್ಣಿನ ಮೇಲೆ, ಕಿವಿಗಳ ಮೇಲೆ. ಆತರ ಮೆದುಳು ಬದಿಯಲ್ಲಿ ಆಜ್ಞೆವರೆಗೂ ಬರ್ಬೇಕಾ? ಬರೀ ತುರಿಯ ಮೇಲೆ ಇಟ್ಕೋಬೇಕಾ? ಇಲ್ಲ ಸರ್, ಅದು ಏನಾಗತ್ತೆ ಅಂತಂದ್ರೆ ಮೂಲಾಧಾರದಿಂದ ನೀವು ಸುಷುಮ್ನ ನಾಡಿ ಮುಖಾಂತರ ಎಳ್ಕೊಂಡ ತಕ್ಷಣನೇ ಏನಾಗತ್ತೆ ಅಂತಂದ್ರೆ ತಲೆ ನೆತ್ತಿಗೆ ಹೊಡೆದು ಆಜ್ಞಾಕ್ ತಾನೇ ಬಂದ್ಬಿಡುತ್ತೆ ಎನರ್ಜಿ. ನಾವು ಎಳ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದ್ರೆ ತಲೆ ನೆತ್ತಿಗೆ ಟಚ್ ಆಗಿ ಆಜ್ಞಾ ಚಕ್ರಕ್ಕೆ ತಾನಾಗೆ ಬರುತ್ತೆ. ಅದ್ರಲ್ಲಿ ನಾವು ಆಜ್ಞಾ ಚಕ್ರಕ್ಕೆ ಫೋಕಸ್ ಮಾಡೋದು ಏನು ಬೇಕಾಗಿಲ್ಲ. ಆವಾಗ ಆಜ್ಞಾ ಚಕ್ರಕ್ಕೆ ತಾನಾಗೆ ಬರುತ್ತೆ. ತಲೆಗೆ ಮೇಲ್ಗಡೆ ಟಚ್ ಮಾಡ್ಕೊಂಡ ತಕ್ಷಣ ಅಲ್ಲಿ 4 ಸೆಕೆಂಡ್ ಇಟ್ಕೊಳ್ಳೋದು ಆಜ್ಞಾ ಚಕ್ರದಲ್ಲಿ. ಮತ್ತೆ ಕೆಳಗಡೆ ಬಿಡ್ಬೇಕಾದ್ರೆ ತಾನಾಗೆ ಬರುತ್ತೆ. ಈ ಆಫ್ ರೌಂಡ್ ತರ ಇರುತ್ತಲ್ಲ, ಮೇಲೆ ಹೋಗಿ ತುರಿಯಂ ಮತ್ತೆ ಆಜ್ಞಾ ಚಕ್ರ ಅಂದ್ರೆ ಮೇಲ್ಗಡೆ ಆಫ್ ರೌಂಡ್ ಇರುತ್ತೆ. ಅದು ತಾನಾಗೆ ರಿವರ್ಸ್ ಬರುತ್ತೆ.
ರಿವರ್ಸ್ ಬಂದು ಕೆಳಗಡೆ ಹೋಗುತ್ತೆ. ಅಲ್ಲಿನೂ ನಾವು 4 ಸೆಕೆಂಡ್ ನಿಂತ್ಕೊಂಡು ನಿಲ್ಸಿ ಮೇಲೆ ಎತ್ಕೋಬೇಕು. ಇದು ಯಾವ ತರ ಟೆಕ್ನಿಕ್ ಅಂದ್ರೆ ಸರ್, ಇವಾಗ ಬಾವಿನೇ ಇರುತ್ತಲ್ವಾ, ಬಾವಿನಲ್ಲಿ ನೀರು ಸೇರ್ತೀವಿ ನಾವು ಅಲ್ವಾ? ಹಲೋ, ಬಾವಿನಲ್ಲಿ ನೀರು ಸೇರ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಕೆಳಗಡೆ ಬಿಟ್ಟ ತಕ್ಷಣ ಎತ್ಕೊಬಿಟ್ರೆ ಬರಲ್ಲ ನೀರು ಅಲ್ವಾ? ಮುಳುಗಿಸಿ ಸ್ವಲ್ಪ ನಿಲ್ಲಿಸ್ಬೇಕು, ಅವಾಗ್ಲೇ ನೀರು ತುಂಬಿಕೊಳ್ಳುತ್ತೆ. ಆಮೇಲೆ ನಾವು ಮೇಲೆ ಎತ್ಕೋತೀವಿ. ಅದೇ ತರ ಇಲ್ಲಿ ಪ್ರತಿಯೊಂದು ಕೇಂದ್ರಗಳಲ್ಲೂ ನಿಲ್ಲಿಸ್ಬೇಕು. ಮನಸ್ಸು ನಿಲ್ಲಲ್ಲ, ಅದು ಭಾವನೆಗಳೆಲ್ಲ ಬರ್ತಾನೆ ಇರುತ್ತೆ. ಅವಾಗ ಉಸಿರಾಟನೇ ಸ್ವಲ್ಪ 4 ಸೆಕೆಂಡ್ ನಿಲ್ಲಿಸಿದ್ರೆ ಮನಸ್ಸು ನಿಂತ್ಕೊಳ್ಳುತ್ತೆ. ಅವಾಗ ನಾವು ಅದ್ರಲ್ಲಿ ಇರ್ತಕ್ಕಂಥ ಏನೇ ಇರುತ್ತೋ ಅದನ್ನ ನಮ್ಗೆ ಬಂದ್ಬಿಡುತ್ತೆ. ಆತರ ಟೆಕ್ನಿಕ್. ಇನ್ನೊಂದು ಧ್ಯಾನ, ಕೋಟಿ ಧ್ಯಾನ ಕೋಟಿ ಲಯಕ್ಕೆ ಸಮಾನ ಅಂತ ಹೇಳಿದ್ರಿ. ಲಯಕ್ಕೆ ಅಂದ್ರೆ ಹೇಗೆ ಅಂತ? ಲಯ ಅಂದ್ರೆ ಸಮಾಧಿ ಸರ್, ದೈಂಡ್ ಸಮಾಧಿ ಸ್ಥಿತಿ. ಅಂದ್ರೆ ಒಂದು ಸರಿ ನಮ್ಗೆ ಲಯ ಆಗ್ಬಿಟ್ರೆ ಕೋಟಿ ಧ್ಯಾನಗಳು ಮಾಡಿದ್ರೆ ಒಂದು ಲಯಕ್ಕೆ ಸಮಾನ ಅಂತ. ಒಂದು ಲಯಕ್ಕೆ ಸಮಾನ, ಆತರ. ಧನ್ಯವಾದ. ಬಾಳ್ಗೆ ಸಮೃದ್ಧಿ. ರಘು ಸರ್, ನೀವೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಪ್ರಶ್ನೆ ಕೇಳ್ಬೋದು? ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಹೇಳಿ ಸರ್. ಸರ್, ಇದು ಯಾವ್ಯಾವ ಚಕ್ರದ ಮೇಲೆ ಮನಸ್ಸಿಟ್ಟು ಜ್ಞಾನ ಮಾಡಿದ್ರೆ ಯಾವ್ಯಾವ ಕರ್ಮಗಳು ಕಳಿಯುತ್ತೆ ಅಂತ ಸರ್? ಕರ್ಮಗಳು ಕಳಿಯೋದೇನಿಲ್ಲ, ಗುಣಗಳು ಚೇಂಜ್ ಆಗ್ತಾ ಬರುತ್ತೆ. ಚಕ್ರಗಳ ಕೆಲಸ ಏನಂತಂದ್ರೆ, ಒಂದು ಮಾನಸಿಕ ಇದು ಮನಸ್ಸಿನ ಕ್ರಿಯೆಗಳನ್ನ ಮಾನಸಿಕ ಕೆಲಸ ಮಾಡುತ್ತೆ, ಇನ್ನೊಂದು ಏನು ದೈಹಿಕ ಕ್ರಿಯೆಗಳನ್ನ ನಡೆಸ್ತಾ ಇರುತ್ತೆ. ಇವೆರಡು ಚೇಂಜ್ ಆಗ್ತಾ ಬರುತ್ತೆ. ಇದ್ರಲ್ಲಿ ಒಂದೊಂದು ಚಕ್ರಗಳು, ಮೂಲಾಧಾರ ಇರ್ಬೋದು, ಸ್ವಾಧಿಷ್ಠಾನ ಇರ್ಬೋದು, ಒಂದೊಂದು ಗುಣಗಳನ್ನ ಕೊಡುತ್ತೆ. ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ತುರ್ಯಂ. ಈ ಎಲ್ಲಾ ಚಕ್ರಗಳು ಕೂಡ ಎನರ್ಜಿ ಪವರ್ ಸಬ್ ಸೆಂಟರ್ಸ್ ಅಂತ ಹೇಳ್ತಾರೆ. ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೇಂದ್ರಗಳು. ಅಲ್ಲಿ ಪ್ರತಿಯೊಂದು ಚಕ್ರಗಳಲ್ಲೂ ನಾವು ಮನಸ್ಸಿಟ್ಟು ಪಡೆದಾಗ ಅಲ್ಲಿ ಆ ಕೇಂದ್ರದ ಏನೇನು ಇರುತ್ತೋ ಅದೆಲ್ಲ ನಮ್ಗೆ ಸಿಗ್ತಾ ಬರುತ್ತೆ. ಅದು ವಿವರಣೆ ಜಾಸ್ತಿ ಇದೆ. ಸ್ವಲ್ಪ ನೀವು ನಮ್ಮ ಸ್ಕೈ ಯೋಗ ಸೆಂಟರ್ಸ್ ಗಳಿಗೆಲ್ಲ ಹೋದಾಗ ನಿಮ್ಗೆ ಅದು ಸಂಪೂರ್ಣ ವಿವರಣೆಗಳನ್ನ ಕೊಡ್ತಾರೆ. ಇಲ್ಲಿ ಸ್ವಲ್ಪ ಸಮಯ ಇರೋದ್ರಿಂದ ನೀವು ಮೆಡಿಟೇಷನ್ ಮಾಡ್ತಾ ಬನ್ನಿ, ಆ ಉಪಯೋಗಗಳು ತಾನಾಗೆ ಬರುತ್ತೆ. ಬಾಳ್ಗೆ ಸಮೃದ್ಧಿ ಅಂತ. ವಸಂತ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಈ ನವಗ್ರಹ ಧ್ಯಾನ ಇದೆಯಲ್ಲ, ಪಂಚಭೂತ ನವಗ್ರಹದಲ್ಲಿ ನಾವು ಬಣ್ಣಗಳ ಮೇಲೆ ಏನಾದ್ರು ಮನಸ್ಸು ಇಡ್ಬೇಕಾಗತ್ತಾ? ಬಣ್ಣಗಳ ಮೇಲೆ ಇಡ್ಬೇಕು. ನಾನು ಇಲ್ಲಿ ಕೆಲವರು ನಮ್ಮ ಸ್ಕೈ ಯೋಗ ಧ್ಯಾನಗಳನ್ನ ಕೊಟ್ಟು ಕಲಿದೇ ಇದ್ದವರು ಕೂಡ ಇರ್ತಾರೆ ಮೇಡಮ್. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹೇಳಕ್ ಹೋಗ್ಲಿಲ್ಲ. ಬಣ್ಣಗಳ ಮೇಲೆನೆ ಧ್ಯಾನ ಮಾಡ್ಬೇಕು. ಈಗ ಏನಪ್ಪಾ ಅಂತಂದ್ರೆ ಸೂರ್ಯ ಆರೆಂಜ್ ಕಲರ್, ಬುಧ ಗ್ರಹ ಹಸಿರು ಕಲರ್, ಅಲ್ಲಿ ಮನಸ್ಸಿಟ್ಕೋಬೇಕು. ಇವಾಗ ಸೂರ್ಯ ಅಂತ ಆರೆಂಜ್ ಕಲರ್ ಅಂತಂದ್ರೆ, ಈಗ ಭೂಮಿನಿಂದ ಯಾವ ತರ ಮಾಡಿದ್ವಿ ನಾವು ಟೆಕ್ನಿಕ್, ಅದೇ ತರ ಅಲ್ಲಿನೂ ಮಾಡ್ಬೇಕು. ಸೂರ್ಯನ ಮೇಲೆ ಮನಸ್ಸಿಟ್ಕೊಂಡ್ರೆ ಆರೆಂಜ್ ಕಲರ್ ಇರುತ್ತೆ. ಇನ್ ಮಾಡ್ಕೊಂಡು ಇನ್ ಕೇಸ್ ಕಲರ್ಗಳು ಬರ್ಲಿಲ್ಲ ಅಂದಾಗ್ಲೂ ಕಾಂತಿ ಇದನ್ನ ಕೊಡ್ತಾ ಇದೆ ಪ್ರತಿಯೊಂದು ಗ್ರಹಗಳು. ಆ ಕಲರ್ ಮಾಡಿದ್ರೇನೆ ಅದು ಸಿಗೋದು ನಮ್ಗೆ ಬೆನಿಫಿಟ್ಸ್. ಅದರಿಂದ ಕಲರ್ ಮನಸ್ಸಲ್ಲಿ ಇಟ್ಕೊಂಡೇನೆ ಪ್ರತಿಯೊಂದನ್ನು ಮಾಡ್ತಾ ಬಂದಾಗ ನೀವು ಸಿಂಪಲ್ ಆಗಿ ಪಂಚಭೂತ ನವಗ್ರಹ ಧ್ಯಾನ ಒಂದು ವರ್ಲ್ಡ್ ಬೆಸ್ಟ್ ಮೆಡಿಟೇಷನ್. ಅದನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ನಾವು ಅಷ್ಟು ಕಷ್ಟಪಡುವ ಅವಶ್ಯಕತೆ ಈ ತರ ಮಾಡ್ಕೊಂತ ಬಂದಾಗ ನಮ್ಗೆ ಬಹಳ ಸುಲಭವಾಗಿ ಸುಮ್ನೆ ನೆನ್ಸ್ಕೊಂಡ್ರೆ ಸಾಕು. ನಾವು ಧ್ಯಾನ ಸಮಯದಲ್ಲಿ ಇಲ್ದೇ ಹೊರಗಡೆ ಸುಮ್ನೆ ಕೂತಿರ್ತೀವಲ್ವಾ, ಅವಾಗ ನೆನ್ಸ್ಕೊಂಡು ಕೂಡ ಆತರ ಮಾಡ್ಕೊಬಿಟ್ರೆ ಸಾಕು. ಒಂದು ಗ್ರಹಗಳು ಮತ್ತೆ ಪಂಚಭೂತಗಳು ಇರ್ತಕ್ಕಂಥ ಫ್ರೆಂಡ್ಶಿಪ್ ನಮ್ಗೆ ಜಾಸ್ತಿ ಆಗ್ತಾ ಬರುತ್ತೆ. ಅದರಿಂದ ಆ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಮೆಡಿಟೇಷನ್ ಮಾಡಿ ಒಳ್ಳೆ ಉಪಯೋಗನ ಪಡ್ಕೊಳ್ಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈ ದಿನ ಒಂದು ಒಳ್ಳೆಯ ಚಿಂತನೆಯನ್ನು ನೀಡಿದ ಸ್ಕೈ ಪ್ರಾಧ್ಯಾಪಕರನ್ನು ಹಾರೈಸೋಣ.
ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಕೇಂದ್ರೀಕರಿಸಿ. ಸ್ಕೈ ಉಪ ಪ್ರಾಧ್ಯಾಪಕರಾದ ಕಾಂತರಾಜ್ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ವಿಷಯ ಪ್ರಕೃತಿಯೇ ಗುರು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಭಾಗ್ಯಲಕ್ಷ್ಮಿ ಮೇಡಮ್. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ವಂದನೆಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ದಿನೇ ದಿನೇ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರೇರಣೆ ಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಕರ್ನಾಟಕದ ಎಲ್ಲ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.